ಆನಂದ ಸ್ವರೂಪರೇ. ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಯಾವ ತೊಂದರೆಯೂ ಇಲ್ಲ. ರೊಕ್ಕ ಅಂತ ಸಾಯ್ತಿ ಮಂಗ್ಯಾನ ಆಡ್ಸವರು ಕೂಡಿಸ್ತಾರ ರೊಕ್ಕಾನ. ಚೀನಾಚಿಗೇಡಿ ಯಾರು ಹೇಳಬೇಕು ನಿನಗ? ವಿಷಯದ ಮೋಹದಲ್ಲಿ ಬಿದ್ದು ಹೊರಳಾಡುವವರಿಗೆ ನಿರ್ವಿಷಯದ ವಿಚಾರ ಬರುವುದಿಲ್ಲ. ಎಮ್ಮಿ ಗೊಡ್ಡಿನ ಗ್ವಾತ ಬಿಟ್ಟು ಮುಂದಕ್ಕೆ ಹೋಗಾಕಾಗೋದಿಲ್ಲ. ಆಧ್ಯಾತ್ಮ ಹೊಂತಾನಂತ. ಆಧ್ಯಾತ್ಮ ನಿರಭಿಮಾನವೇ ಮುಕ್ತಿಗೆ ಕಾರಣ. ನಿನಗ ನಿದ್ದೆ ಹತ್ತಿದ್ದು ಆರಾಮಿದ್ದದ್ದು ನಿನಗೆ ಗೊತ್ತೈತೋ? ಇನ್ನೊಬ್ರು ಹೇಳಿದಾಗ ಗೊತ್ತಾತು. ಗಂಗಿ ಗೌರಿ ಕತಿ ಹೇಳ್ಕೊಂತ ಕೇಳ್ಕೊಂತ ಕುಂತ್ರ ಆಧ್ಯಾತ್ಮ ಎಂದ ಹತ್ತಬೇಕ್ರಿ. ಏನು ಹೇಳ್ತಾರ ಅಂದ್ರೆ, ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಯಾವ ತೊಂದರೆಯೂ ಇಲ್ಲ. ನಮ್ಮ ಜೀವನದೊಳಗೆ ನಾವು ಬಾಳೆಯನ್ನು ಎಷ್ಟು ನೆಟ್ಟಗೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತೇವಲ್ಲ, ಮತ್ತು ಅದೇನಾಗ್ತದ್ರಿ? ಸೊಟ್ಟ ಆಗ್ತದೆ. ಪರಿಪೂರ್ಣ ನೆಟ್ಟಗಾಗಕ್ಕ ಸಾಧ್ಯನೇ ಇಲ್ಲ. ಯಾಕೆ ನೆಟ್ಟಗಾಗೋದಿಲ್ಲ ಅಂದ್ರೆ ಅದು ನೆಟ್ಟಗ ಇಲ್ಲ, ಅದು ವಿಷಮ ಐತಿ ಅಂತ. ಅದನ್ನ ಸಮ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಚ್ಚಿದಾನಂದ ಘನ ವಸ್ತು ಏನೈತಿಲ್ಲ, ಅದು ಸಮ ಅದ. ಅದರಲ್ಲಿ ಬದಲಾವಣೆ ಇಲ್ಲ, ವಿಕಾರತೆಗಳು. ನಮ್ಮ ಮನಸ್ಸನ್ನ ಆ ಸಚ್ಚಿದಾನಂದ ಘನ ವಸ್ತುವಿನ ಕಡೆ ಕಳಿಸಿದ್ವಿ ಅಂತಂದ್ರೆ ನಮ್ಮ ಮನಸ್ಸು ಸಮ ಆಗ್ತದೆ. ಆ ಸಚ್ಚಿದಾನಂದ ಘನ ವಸ್ತು ಆನಂದಮಯ ಐತಿ, ನಮ್ಮ ಮನಸ್ಸು ಆನಂದಮಯ ಆಗ್ತದೆ. ನಮ್ಮ ಮನಸ್ಸಿಗೆ ಏನು ಬೇಕಾಗೈತ್ರಿ? ಆರಾಮ್ ಬೇಕಾಗ್ಯದ. ಆರಾಮ ರೂಪವಾಗಿರ್ತಕ್ಕಂಥ ಆ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ಬಿಡುದು. ಈ ದುಃಖ ರೂಪವಾಗಿರ್ತಕ್ಕಂಥ ಶರೀರ ಜಗತ್ತಿನ ಕಡೆ ಲಕ್ಷ್ಯ ಕೊಟ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ದುಃಖದ ಅನುಭವ ಆಗ್ತದೆ. ಅದು ಸುಖಮಯವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ವಿ ಅಂದ್ರೆ ನಮಗೆ ಆರಾಮದ ಅನುಭವ ಆಗ್ತದೆ. ಇಷ್ಟ ಇದೆ, ಎಷ್ಟು ಸರಳ ಐತಲ್ಲ. ಆದ್ರೆ ಹೋಗೋದು ಕಷ್ಟ. ನೋಡ್ರಿ, ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಯಾವ ತೊಂದರೆಯೂ ಇಲ್ಲ. ಯಾರ ಮನಸ್ಸು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ತದ, ಕಾಯಂ ಅಲ್ಲೇ ನೆಲೆಸ್ತದ, ಅವರಿಗೆ ಪೂರ್ಣಾನಂದ ಪ್ರಾಪ್ತಿ ಆಗ್ತದೆ. ನಮ್ಮ ಮನಸ್ಸು ಪ್ರಪಂಚದ ಆಸೆ ಒಳಗೆ ನೆಲೆಯಾಗಿ ನಿಲ್ತತಿ, ಪ್ರಪಂಚದ ವಸ್ತುಗಳೊಳಗೆ ನೆಲೆಯಾಗಿ ನಿಲ್ತತಿ, ಮತ್ತು ಅದರ ಪರಿಣಾಮ ನಮ್ಮ ಮನಸ್ಸಿನ ಮ್ಯಾಗ ಆಗತ್ತದ. ಕುರದ ಕಡೆ ಲಕ್ಷ್ಯ ಕೊಟ್ರೆ ಏನಾಕತ್ರಿ? ಹೊಡೆತದ ಅನುಭವ ಆಕತಿಲ್ಲ. ಮತ್ತು ಕುರದ ಕಡೆ ಲಕ್ಷ್ಯ ತಪ್ಪಿಸಿ ಆತ್ಮನ ಕಡೆ ಲಕ್ಷ್ಯ ಕೊಟ್ರೆ ಕುರ ಆಗಿದ್ರು ಅದರ ಹೊಡೆತದ ಅನುಭವ ಆಗಂಗಿಲ್ಲ. ಏನ ಮನಸ್ಸಿನಾಗ ಹಿಡ್ಕೊಂಡಿರ್ತೇವಲ್ಲ, ನಿದ್ರಿ ಒಳಗೆ ಬಿಟ್ಟೇವೆ ಅಂತೇಳಿ ಅದರ ತಾಪಿರುವುದಿಲ್ಲ. ಸ್ವರೂಪದ ಕಡೆ ಹೋದ್ರೆ, ಆತ್ಮನ ಕಡೆ ಹೋದ್ರೆ, ಶರೀರದೊಳಗೆ ಬಾಧೆ ಇದ್ರೆ ಅದರ ಪರಿಣಾಮ ಆಗುವುದು. ಯಾಕಂದ್ರೆ ಮನಸ್ಸು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಕತ್ತಿತಿ ಅಂತಂದ್ರೆ ಹೊರಗೆ ಬೇಕಾದಷ್ಟು ಬಾಧೆ ಇರಲಿ, ಆ ಬಾಧೆ ಅನುಭವ ನಮಗೆ ಆಗುವುದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಗುರುಗಳು ಒಂದು ಉದಾಹರಣೆ ಹೇಳ್ತಿದ್ದರು ಇದಕ್ಕೆ. ಒಮ್ಮೆ ಅವ್ರು ಎಲ್ಲೋ ಹೊಂಟಿದ್ರಂತ. ಹೋಗುವ ಹೊತ್ನ್ಯಾಗ ಈ ಡಿಸೆಂಬರ್ ಟೈಮ್ ಇರ್ತದಲ್ರಿ, ಥಂಡಿಗಾಲ ಟೈಮ್, ಚಳಿಗಾಲ ಟೈಮ್ದೊಳಗೆ ಒಬ್ಬವ ಬೋರ್ ಹೊಡಿತಿರ್ತಾರಲ್ರಿ, ಬೋರ್ವೆಲ್ ಹಾಕ್ತಾರಲ್ಲ, ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಬೋರ್ವೆಲ್ ಮಿಷನ್ದಾಗ ಪೈಪ್ ಇಳಿಸೋದು ಏರ್ಸೋದು ಮಾಡ್ತಿರ್ತಾರಲ್ಲ, ಆ ವ್ಯಕ್ತಿ ಮಾಡಿ ಮಾಡಿ ಹಗಲು ರಾತ್ರಿ ದುಡಿದು ಏನಾಗ್ಬಿಟ್ಟತಿ, ಸುಸ್ತಾಗೈತಿ, ದನು ಆಗಿಬಿಟ್ಟತ್ ಅವಾಗ. ಅವ ಮನ್ಕೊಂಡ್ಬಿಟ್ಟಾನಂತ್ರಿ ಆ ಬೋರ್ವೆಲ್ ಅಂತ್ಯಕನ. ಕೆಟ್ಟ ತಂಡಿರಿ, ಲಾಂಡ್ ಬನಿಯನ್ ಹಾಕೊಂಡಾನಂತ್ರಿ, ಬಿದ್ದಾನಂತ. ಆ ತಂಪನ ಆ ಬೋರ್ವೆಲ್ ನೀರು ಮಕ್ಕದ ಮ್ಯಾಗ ಬೀಳ್ತಾವಂತ್ರಿ ಅವಾಗ. ಆದ್ರೂ ಕಬ್ರ ಇಲ್ಲ, ಥಂಡಿ ಕಬರಿಲ್ಲ, ನೀರು ಬೀಳ್ತಾವನ್ನೋ ಕಬರಿಲ್ಲ, ದನು ಆಗಿಬಿಟ್ಟತಿ, ನಿದ್ದಿಗೆ ಹೋಗ್ಬಿಟ್ಟಾನ, ಗಾಢ ನಿದ್ರೆ ಐತೈತಿ. ಎದರದರೆ ಪ್ರಜ್ಞೆ ಐತಿ ನಮ್ಗೆ? ನನ್ನ ಮಕ್ಕಳ ಮ್ಯಾಗ ನೀರು ಬೀಳಾಕತ್ತಾವ, ನನಗೆ ಥಂಡಿ ಹತ್ತಾಕತ್ತೈತಿ ಅನ್ನೋ ಭಾವ ಐತೇನು? ಇಲ್ಲ. ಮನಸ್ಸು ಏನಾಗಿಬಿಟ್ಟತಿ ಅಂದ್ರೆ ಇದನ್ನು ಮಾಡಿ 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 ದಣಿವಾಗಿ ನಿದ್ರಿ ಒಳಗೆ ಅಡಗಿಬಿಟ್ಟತಿ. ನೋಡ್ರಿ, ನಿದ್ರಿ ಒಳಗೆ ಇಲ್ಲ ಅದು ಮನಸ್ಸು ಒಳಗೆ ಐತದ.
ಹೊರಗಿನ ಪ್ರಜ್ಞೆ ಇಲ್ದಂಗೆ ಐತಿ, ಹೊರಗಿನ ಅನುಭವನೇ ಇಲ್ಲ, ಕಷ್ಟದ ಅನುಭವನೇ ಇಲ್ಲ. ಬರೀ ನಿದ್ರಿಗೆ ಹೋದ್ರೆ ಇಷ್ಟು ಇದನ್ನು ಮರಿತೇವೆ ಅಂದ್ರೆ ಆ ಸ್ವರೂಪದೊಳಗೆ ನೆಲೆಯಾಗಿ ನಿಂತ್ರ ಈ ಕಷ್ಟವನ್ನು ನಾವು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತೀರಿ. ಹೋಗೇ ಬಿಡ್ತದ. ಬೇಕಾದಂಥ ತಾಪಿರಲಿ ಜೀವನದೊಳಗೆ, ಆ ಎಲ್ಲ ತಾಪಗಳ ನಾಶ ಆಗಿ ಹೋಗ್ಬೇಕು. ಬ್ರಹ್ಮಜ್ಞಾನನ ಕವಚದೊಳಗೆ ಹೋಗಿ ಸಿಕ್ಕೊಂಡಿವಿ ಅಂದ್ರೆ ನಾವು ಪೂರ್ಣ ರಕ್ಷಣೆಯನ್ನು ಪಡೆಯೋಕೆ ಸಾಧ್ಯದ. ಅದಕ್ಕೆ ಪೂರ್ಣ ದುಃಖವನ್ನು ಕಳ್ಕೋಬೇಕಾದ್ರೆ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವ ಅಭ್ಯಾಸವನ್ನು ಮಾಡ್ರಿ ಅಂತ ಹೇಳ್ತಾರೆ ಗೌರವಕಾರ. ಸ್ವರೂಪದಾಗ ನೆಲೆಯಾಗಿ ನಿಲ್ಲಬೇಕಾದ್ರೆ ಏನು ಅಭ್ಯಾಸ ಮಾಡೋದು? ಸ್ವರೂಪದಾಗಿ ನೆಲೆಯಾಗಿ ನಿಲ್ಲಬೇಕು ಅನ್ಕೊಂತ ಕುಂದ್ರದ್ರಿ. ಸ್ವರೂಪದ ಧ್ಯಾನ ಮಾಡೋದ್ರಿ. ನೋಡ್ರಿ, ಅದರ ಒಳಗೆ ನಾವು ಹೋಗ್ಬೇಕಂತೇವೆ, ಅದರ ನೆನಪು ಮಾಡ್ಬೇಕು. ನಮಗೆ ಆನಂದ ಬೇಕಂದ್ರೆ ಆನಂದದ ನೆನಪು ಮಾಡ್ಬೇಕು. ಅದರ ಅರ್ಥ ಸ್ವರೂಪ ಆನಂದಮಯ ಐತಿ. ಆನಂದಮಯವಾಗಿರ್ತಕ್ಕಂಥ ಸ್ವರೂಪದ ಧ್ಯಾನವನ್ನು, ಅದರ ಭಾವವನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕು. ಜ್ಞಾನಿಗಳು ಇದನ್ನ ಮಾಡ್ಯಾರ, ನಾವು ಇದನ್ನ ಎಲ್ಲರೂ ಇದನ್ನ ಮಾಡೋದ್ರಿ. ಮತ್ತು ನಾವೊಂದು ಬೇರೆ ಮಾಡೋದನ್ನ ಮಾಡಿದ್ರೆ ಬೇರೆ ಬೇರೆ ಆಕತಿ. ಎಲ್ಲರಿಗೂ ಬೇಕಾದದ್ದ ಆನಂದ. ಎಲ್ಲರೂ ಆನಂದದ ಸಾಧನೆಯನ್ನ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಯಾವ ತೊಂದರೆಯೂ ಇಲ್ಲ. ಆದ್ರೆ ನಾವು ಎದ್ರ ಬೆನ್ನತ್ತೀವಿ? ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ಶ್ರೀಮಂತ ಆಗ್ಬೇಕು, ಶ್ರೀಮಂತ ಆಗ್ಬೇಕು, ಶ್ರೀಮಂತ ಆಗ್ಬೇಕು, ಭಾಳ ಶ್ರೀಮಂತ ಆಗ್ಬೇಕು, ಭಾಳ ಶ್ರೀಮಂತ ಆಗ್ಬೇಕು. ಅಪ್ಪ ಅವ್ರು ಹೇಳ್ತಾರೆ, ನೀ ಎಷ್ಟು ಶ್ರೀಮಂತ ಆದರೂ ಒಂದಿನ ಹೋಗೋದಯ್ಯಪ್ಪ. ನೀನು ಶ್ರೀಮಂತ ಆಗೋದ್ರೊಳಗೆ ನಿಜವಾದ ಶ್ರೀಮಂತಿಕೆನ ಮರೆಯಾಕತ್ತೀನಿ, ನಿಜಾನಂದವನ್ನು ನೀ ಕಳ್ಕೊಳಕತ್ತಿ. ಗಳಿಸೋದ್ರಾಗ ಎಷ್ಟೋ ಮಂದಿ ಬಳಸೋದ ಮರ್ತಿರ್ತಾರೆ. ಹಂಗೆ ಕೂಡಿಟ್ಟಿದ್ದ ಕಡಿ ಕಟ್ಟ ಅದು ಒಂದಿನ ಹಾಲು ರೇಟಕ್ ಹಾಕಿ ತೀರ್ಕೊಂಡ್ವಿ ಅಂದ್ರೆ ಅದು ಕೂಡಿಟ್ಟದ್ದು ಗುಂಪಿಗಟ್ಲೆ ಎಲ್ಲಿರ್ತೈತಿ ಅಲ್ಲೇ ಇರ್ತೈತಿ. ಒಬ್ಬ ದಿನ ಭಿಕ್ಷಾ ಬೇಡ್ಕೊಂಡು ಬರ್ತಿದ್ದಂತ್ರಿ. ಭಿಕ್ಷಾ ಬೇಡ್ಕೊಂಡು ತಂದು ದುಡ್ಡೆಲ್ಲ ತೆಲುಗುಂ ಬುಡಕ್ಕೆ ಇಟ್ಟಿದ್ದಂತ. ಇಟ್ಟು ಹಂಗೆ ಮತ್ತು ತಂಗಳನ್ನ ತಿನ್ನೋದ್ರಿ, ಹರಕರ್ವಿನ ಹಾಕೊಳ್ಳೋದು. ಅವ್ನು ರೊಕ್ಕ ಕೂಡಿಸಿರಿ ಒಂದಿನ ಸತ್ನಂತ. ಅವನು ಹೆಣ ಎತ್ತಕತ್ತರಂತ ತೆಲುಗುಂಬು ಹರಿದಿತ್ತಂತ, ಬಿತ್ತಂತ. ರೊಕ್ಕ ಬಿದ್ದು ಒಂದು ಚಿಲ್ಲಾಪಿಲ್ಲಿ ಹರಿದು ಮಂದಿ ತೊಗೊಂಡ್ಬಿಟ್ರಂತ. ಅಷ್ಟು ಕೂಡಿಸಿರಿ ಎಷ್ಟು ಆಗ್ಬೋದು? ಅವು ಲಕ್ಷಗಟ್ಟಲೆ ರೊಕ್ಕ ಆಗಿತ್ತಂತ. ತಿಂದನವ, ಉಣ್ಣನವ. ನೋಡ್ರ, ಗಳಿಸಾಕತ್ತಾನವ. ಭಿಕ್ಷಾ ಬೇಡಿ ಗಳಿಸೋದ್ರೊಳಗೆ ಏನು ಮಾಡ್ಯಾನ? ಅನುಭವಿಸದ. ಎಷ್ಟೋ ಮಂದಿ ಜೀವನದೊಳಗ್ರಿ ಬರೇ ಸಂಪಾದನೆ ಮಾಡ್ಕೊತನ ಹೊಕ್ಕಾರ ಹೊರತಾಗಿ ನಾ ಇದನ್ನ ಯಾಕೆ ಸಂಪಾದನೆ ಮಾಡಾಕತ್ತೀನಿ, ನನ್ನ ಜೀವನದ ಗುರಿ ಏನು, ನಾ ಯಾಕೆ ಇಲ್ಲಿ ಹುಟ್ಟಿ ಬಂದೇನಿ, ನನಗೇನು ಬೇಕಾಗೈತಿ, ನಾ ಎದಕ್ಕೆ ಪ್ರಯತ್ನ ಮಾಡಾಕತ್ತೀನಿ, ಇದ್ರ ಕಡೆ ಗಮನನೇ ಇಲ್ರಿ. ಬರೇ ರೊಕ್ಕ ಗಳಿಸೋದು. ಇಲ್ಲಿ ಅದಕ್ಕೆ ಅಪ್ಪ ಅವ್ರು ಬೇದಾರ ಏನಂತ, ರೊಕ್ಕ ಅಂತ ಸಾಯ್ತಿ. ನೋಡ್ರಿ, ಮಂಗ್ಯ ನಾಡ್ಸವ್ರು ಉಡಿಸ್ತಾರ ರೊಕ್ಕ. ಮಂಗ್ಯ ನಾಡ್ಸವ್ರು ರಾಮ ಲಗ ಹೊಡಿಲಿ ರಾಮ ಅಂತಾರ, ಅದು ಲಗ ಹೊಡಿತೈತೆ, ಇವ್ರಿಗೆ ರೊಕ್ಕ ಹೋಗಿತ್ತಾರ. ಮಂಗ್ಯ ನಾಡ್ಸವನು ರೊಕ್ಕ ಕೊಡಿಸ್ತಾನ. ಅದಕ್ಕೆ ವಿಚಾರ ಮಾಡ್ಬೇಕಾಗಿ ಬರೀ ನಾ ಇದನ್ನ ಮಾಡೋದಾತು, ಸ್ವರೂಪದ ಸಾಧನೆ ಮಾಡೋದು ಯಾವಾಗ? ದುಡ್ಡು ಕೂಡಿಸೋದಾತು, ಮನಿ ಹಾಕ್ಸೋದಾತು, ಹೊಲದ ಮ್ಯಾಗ ಹೊಲ ಹಿಡಿದಾತು, ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡೋದಾತು, ಕೈಯಾಗ ಬಂಗಾರದ ಕಡಗ ಹಾಕಿಸ್ಕೊಳ್ಳೋದಾತು, ಮಾರುತಿ ಕಾರ್ ತಗೊಳ್ಳೋದಾತು, ಆಮಗ ಎಲ್ಲ ಆತು ಒಟ್ಟು. ಆದ್ರೆ ನೀವು ಹೊಂದೋದು ಯಾವಾಗ ಹೇಳ? ಮಾಡೋದೆಲ್ಲ ಆತು ಹೊರಗಿಂದ. ನೀ ಮಾಡೋದು ನಿಜವಾಗಿ ಮಾಡೋದು ಯಾವಾಗ ಮಾಡವ? ಒಳಗೆ ಹೋಗೋದು ಯಾವಾಗ? ಬರೀ ಹೊರಗೆ ಅಡ್ಡಾಡ್ದ ಆತು. ಕಂಚನ ಬರೀ ಅಡ್ಡಾಡ್ದ ಆತು. ಮಾಡ್ಕೊಳ್ಳೋದು ಯಾವಾಗ? ನೋಡಿ, ಬರೀ ಅಡ್ಡಾಡ್ದ ಮಾಡಿದೀವಿ ಅಂದ್ರೆ ಏನಕತಿ? ನಿದ್ದಿನ ಮಾಡಲಿಲ್ಲ ಅಂದ್ರೆ ಹಂಗೆ ಬರೀ ಪ್ರಪಂಚನ ಮಾಡೋದಾತು, ಪಾರಮಾರ್ಥ ಸಾಧಿಸೋದು ಅವಾಗ. ಅದಕ್ಕಿಲ್ಲ ಅಪ್ಪ ಅವ್ರು ಬೈತಾರ, ರೊಕ್ಕ ಅಂತ ಸಾಯ್ತಿ, ಮಂಗ್ಯ ನಾಡ್ಸವ್ರು ಕೂಡಿಸ್ತಾರ ರೊಕ್ಕ ಅಂತ. ಇವು ಮಳೆಗಾಲದೊಳಗೆ ಕಾಪಿ ಒದರ್ತಿರ್ತಾವ ನೋಡ್ರಿ, ಏನಂತಿರ್ತಾವ ಗೊತ್ತಾ? ನಾವು ರೊಕ್ಕ ಕಳ್ಕೊಂಡಿರ್ತಾವ, ರೊಕ್ಕ ಅಂತಿರ್ತಾವ ಕಾಪಿ. ನೋಡಿ, ರೊಕ್ಕ ಅಂತವಲ್ಲ, ಹಂಗ ಕಾಪಿಗತೆ ರೊಕ್ಕ ಅಂತ. ಚೀನಾಚಿ ಗೇಡಿ ಯಾರು ಹೇಳಬೇಕು ನಿನಗೆ?
ವಿಷಯದ ಮೋಹದಲ್ಲಿ ಬಿದ್ದು ಹೊರಳಾಡುವವರಿಗೆ ನಿರ್ವಿಷಯದ ವಿಚಾರ ಬರುವುದಿಲ್ಲ. ವಿಷಯದೊಳಗೆ ಬಿದ್ದು ಹೊರಳಾಡೋರಿಗೆ ನಿರ್ವಿಷಯದ ಆನಂದದ ಅನುಭವ ಆಗುವುದಿಲ್ಲ. ಕತ್ತೆ ಏನ ಬಲ್ಲದು ಹತ್ತಿ ಕಾಳ ಸವಿಯ ಅಂತಾರಲ್ಲ, ಒಂದಿಷ್ಟು ಮಂದಿಗೆ ಅಧ್ಯಾತ್ಮ ಹೇಳಿದ್ರೆ ತಿಳಿದಿಲ್ರಿ. ಕೆಲಸಗೇಡಿ ಕೆಲಸ ಅಂತಾರ್ರಿ ಅವ್ರು. ಇದಕ್ಕೆ ಆಧ್ಯಾತ್ಮಕ್ಕೆ ಅವ್ರೇನಂತಾರ, ಕೆಲಸಗೇಡಿ ಕೆಲಸ ಖಾಲಿ ಉಪ್ರಟಿ ಕುಂತ್ ನೇದ್ರ ಒಂದು 10 ಮೀಟ್ರ್ ನೇಗೆ ಕತೆ. ಇದನ್ನು ಕೇಳಿದ್ರಿ ಏನಕತಿ ಅಂತಾರೆ. ದುಡಿದ್ರೆ ದುಡಿಕೆ ಕತೆ, ಮಾಡಿದ್ರೆ ಬಾಳೆ ಆಕತ್ತ. ಮಾಡಿ ಅಪ್ಪ ನೀನು ಬಾಳೆ ಎಷ್ಟು ಜನ ಮಾಡಿ ಮಾಡಿ ಮಾಡಿಡು. ವಿಚಾರ ಮಾಡ್ಬೇಕಾಗೈತಿ. ಜೀವನ ಉಪಜೀವನ ಅಂತ ಇರ್ತದ್ರಿ. ಉಪಜೀವನ ಅಂದ್ರೆ ಬದುಕಾಕಿ ಏನು ಮಾಡ್ತೇವಲ್ಲ ಅದಕ್ಕೆ ಉಪಜೀವನ ಅಂತಾರ್ರಿ. ನಿಜಾನಂದ ಎಲ್ಲಿ ಐತಿ ಅನ್ನೋ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೇವಲ್ಲ ಅದಕ್ಕೆ ಜೀವನ ಅಂತಾರೆ. ನಾವು ಉಪಜೀವನ ಹೋಗಿ ಜೀವನ ಮಾಡೇವಿ. ಜೀವನ ಹೋಗಿ ಉಪಜೀವನ ಅಂದ್ರೆ ಎಷ್ಟು ಬೇಕು ಅಷ್ಟ ಮಾಡೋದಿರ್ತೈತೆ ರೀ. ಜೀವನ ಅಂದ್ರೆ ಅದನ್ನು ಮನಸ್ಸು ಕೊಟ್ಟು ಮಾಡೋದಿರ್ತೈತಿ. ನಮ್ಮ ಜೀವನ ಪ್ರಶ್ನೆ ರೀ ಅದಂತಿರ್ತಾರೆ. ಅದರ ಅರ್ಥ ಏನು? ಅದಕ್ಕೆ ಭಾಳ ಪ್ರಯತ್ನ ಮಾಡ್ಬೇಕ್ರಿ, ಅದಕ್ಕೆ ಭಾಳ ಕಾಳಜಿ ಮಾಡ್ಬೇಕ್ರಿ. ನಮ್ಮ ಜೀವನ ಪ್ರಶ್ನೆ ರೀ ಅದು ಜೀವನದ ಅಂತಿರ್ತಾರಿಲ್ರಿ. ಗುರಿ ಅದ, ನನ್ನ ಜೀವನದ ಗುರಿ. ನಮ್ಮ ಜೀವನದ ಗುರಿ ಏನ್ರಿ? ಹಾಂ ರತ್ನಾಕರ್, ನಮ್ಮ ಜೀವನದ ಗುರಿ ಏನು? ಏನು ನಮ್ಮ ಜೀವನದ ಗುರಿ? ನಿಜಾನಂದ ಎಲ್ಲೈತಿ, ನಮ್ಗೆ ಬೇಕಾದ ಆನಂದ ಎಲ್ಲಿ ಐತಿ ಅನ್ನೋದನ್ನು ತಿಳ್ಕೊಳ್ಳೋದನ್ನ ನಮ್ಮ ಜೀವನದ ಗುರಿ ನೋಡ್ರಿ. ಅದಕ್ಕೆ ವಿಷಯದ ಮೋಹದಲ್ಲಿ ಬಿದ್ದು ಹೊರಳಾಡುವವರಿಗೆ ನಿರ್ವಿಷಯದ ವಿಚಾರ ಬರುವುದಿಲ್ಲ. ಎಮ್ಮಿ ಗೊಡ್ಡಿನ ಗ್ವಾತ ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಒಬ್ಬೊಬ್ರು ಕರೀರಿ ನೀವು ಶಾಸ್ತ್ರಕ್ಕೆ ಬರ್ರಿ ಅಂತ. ನಮ್ದು ಎಮ್ಮಿ ಗೊಡ್ಡಿ ಉಚಿತವಾಗಿರ್ತೈತಿ, ಸಗಣಿ ಬಳಿಗಿರ್ತೈತೆ ರೀ, ನಮ್ಗೆ ಸೌಡ ಇಲ್ರಿ. ನಾವು ಸೌಡಿದ್ರೆ ಬರೋವ್ರ ರೀ, ಒಳ್ಳ ತಗಲದು. ನಾವು ಇಷ್ಟು ಮನಸ್ಸು ಹಳ 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 ಅಂತತ್ರಿ, ಬರ್ಬೇಕಂತತಿ, ಚುಟ್ಟು ಚುಟ್ಟು ಅಂತತಿ, ಸುಳ್ಳ ತಗಲ. ಇಷ್ಟು ಚಂದ ಹೇಳ್ತಿರ್ತಾರ್ರಿ ಅವ್ರ, ಬರಲ್ಲ ನೆವ ಇಷ್ಟು ಚಂದ ಹೇಳ್ತಿರ್ತಾರ್ರಿ. ನನ್ನ ಲಕ್ಷ್ಯ ಇತ್ತಾಗ ಇರ್ತದಂತ. ಅಯ್ಯೋ ಎಷ್ಟು ನನ್ನ ಲಕ್ಷ್ಯ ಇತ್ತಾಗ ಇರ್ತತಿ. ನಂದೆಲ್ಲ ಲಕ್ಷ್ಯ ನಿಮ್ಮ ಕಡೆ. ಇಷ್ಟು ಚಂದ ಹೇಳ್ತಿರ್ತಾರ. ಏನ್ರಿ ಸರ್ಕೊಳಕ್ರಿ ನಾವು ಬರಬೇಕಂತೇವ್ರಿ. ಪಾರಮಾರ್ಥಕ್ಕೆ ಸೌಡ್ ಇಲ್ಲ ನೋಡ್ರಿ ಅಂತ ನಾವೇನು ಮಾಡ್ತೀವಿ, ನೆವ ಹೇಳ್ತೀವಿ. ಅದು ಇದಕ್ಕೆ ಸೌಡ್ ಇರೋದಿಲ್ರಿ, ಅದು ಅದಕ್ಕೆ ಬೇರೆ ಅದು ಇರ್ತದ. ಮನಸ್ಸಿತ್ತಂದ್ರೆ ನೋಡ್ರಿ ನೀವು ಬೇಕಾರೆ. ಒಬ್ಬಾಕಿ ಗಂಡಗೆ ಹೇಳ್ತಿದ್ಲಂತ, ನನಗೆ ಕಾಗಿಕೊಂಡ್ರು ಬುಯ್ಯೋ ಅಂತ, ಅದು ಒದರ್ತತ್ ನೋಡ್ರಿ, ಹೊಡಿರಿ ಅದನ್ನ ಅಂತ ಹೇಳ್ತಿದ್ಲಂತ. ಏನು ಗಂಡಗ್ರಿ ಕಾಗಿ ಅಂದ್ರೆ ನನಗೆ ಅದು ಒದರೋದು ಕೇಳಿರೋ ಬೈಯಾಕತ್ರಿ ಯಜಮಾನ್ರು ಅಂತಿದ್ಲಂತ. ಅಪರಾತ್ರಿಯಾಗ ಹೋಗಿ ಒಬ್ಬನ ಜೋಡಿ ವಿಚಾರ ಮಾಡಿ ಬರ್ತಿದ್ಲಂತ. ಅದಕ್ಕೆ ಬೈಯಾಗುದಿಲ್ಲ. ಯಾಕ? ಅಲ್ಲಿ ಮನಸ್ಸು ಐತಿ. ಅಂದ್ರೆ ಹೇಳೋ ಉದ್ದೇಶ ಏನಂದ್ರೆ, ಮನಸ್ಸಿತ್ತಂದ್ರೆ, ಮನಸ್ಸಿದ್ದಲ್ಲಿ ಏನೈತಿ? ಮಾರ್ಗ ಐತಿ. ಪಾರಮಾರ್ಥ ಶಾಸ್ತ್ರ ಕೇಳ್ಬೇಕು, ನಾ ತಿಳ್ಕೊಬೇಕಂದ್ರೆ ಬರ್ತೀವಿ. ಸುಡಗಾಡ್ದಾಗ ಹೇಳ್ತಿದ್ನಂತ ನಾಗಲಿಂಗ ಶಾಸ್ತ್ರ. ಎಷ್ಟೊತ್ತಿನಾಗ? ಅಪರಾತ್ರಿಯಾಗ ಹೇಳ್ತಿದ್ದಂತ. ಎಷ್ಟು ಮಂದಿ ಹಾಕಿದ್ರು? ಈಗ ಎಷ್ಟು ಮಂದಿ ಅಂದ್ರಲ್ಲ ಅಷ್ಟು ಮಂದಿನ ಹೇಳಾಕಿ ಸಮಗಾರ ಭೀಮ ಒಬ್ಬಾಕಿನ. ಅದು ಒಬ್ಬ ಗಣಮಗನಂತೆ ಸುರು ರಾತ್ರಿಯಾಗ ಸುಡುಗಾಡ್ದಾಗ ಅಮಾಸಿ ದಿನ ಹಂಗೆ ಕೇಳ್ಬೇಕ್ರಿ ಕುಂತ್ಕೊಂಡ್ರಿ. ದೀಪ ಹಸು ಸಣ್ಣ ಟಿವ್ ಅದ್ರಾಗ ಹೇಳವ, ಭೀಮವ್ವ ನೀನು ಹುಟ್ಟುವವಳಲ್ಲ ಭೀಮವ್ವ, ನೀ ಸಾಯವಳಲ್ಲ, ಈ ಶರೀರ ನೀನಲ್ಲ ಅಂತ ಹಿಂಗೆ ಹೇಳ್ತಿದ್ದವ. ಹೌದಪ್ಪ ನೀ ಹೇಳೋದು ಕರೆ ಐತಿ ಅಂತ ಅಲ್ಲೇ ಅನುಸಂಧಾನ ಮಾಡ್ತಿದ್ಲಿಕ್ಕೆ ತನ್ನ ಸ್ವರೂಪದೊಳಗೆ ಉಳ್ಕೊಳಕ್ಕೆ ಪ್ರಯತ್ನ ಮಾಡಿ ಹೇಳು. ಮತ್ತು ಅವ ಹೇಳಿದಲ್ಲಿ ಹೋಗಿ ಶರೀರ ಮೇಗಿನ ಅರಿವಿ ತೆಗೆದೋಗಿ ನೀನು ಪೂಜಾ ಸಾಮಗ್ರಿ ತಗೊಂಬ ಅಂದ್ರೆ ಆಕಿಗೆ ಗೊತ್ತಿತ್ತು ನಮ್ಮಪ್ಪ ನನ್ನ ಹೆಂಗಿದ್ರು ರಕ್ಷಣೆ ಮಾಡ್ತಾನಂತ. ಆಕೆ ಹೋದ್ಲು, ಪೀತಾಂಬರ ಉಟ್ಕೊಂಡು ಹೋದಂಗೆ ಆಕಿತ್ತು. ಅವ ಯಾಕೆ ಹಂಗೆ ಹೇಳಿದ ನಾಗಲಿಂಗಜ್ಜಕ್ಕಿಗೆ? ತನುವಿನ ಆಸೆ ಬಿಟ್ಟಾಳಿಲ್ಲ ನೋಡಕ್ಕೆ ಪರೀಕ್ಷೆಕದು. ಮತ್ತು ಯಾರು ಹಿಂಗೆ ಹೋಗಿ ಅಂತ ಹೋಗಂದ್ರೆ ಹೋಗಿ ನಾವು ಹಂಗಲ್ಲ. ಮತ್ತು ಅವ ಅಧಿಕಾರಿ ಇರ್ಬೇಕು, ಜ್ಞಾನಿ ಇರ್ಬೇಕವ. ಕೇಳೇ ಬಿಡಿ ಶಾಸ್ತ್ರ ಯಾವ ಹೇಳಿದ್ನಂತ ತಗೊಳ್ಕಳವ ಯಾವುದು ಬಡಿಸುವಂತ ಇದಕ್ಕೆ. ಆಕೆ ಭಕ್ತಿ ಇತ್ತು, ಅವ ಜ್ಞಾನಿ ಇದ್ದ. ಸಮಗಾರ ಭೀಮ ಒಂದು ಚಪ್ಪಲ್ ತಗೊಂಡು ಹೊಡಿಲಿ ನಿಮ್ಮನ್ನು ಅಂತಿದ್ದ ನಾಗಲಿಂಗದ್ದು.
ಯಾರನ್ನಾರು ಬೈಬೇಕಾಗಿಲ್ಲ ನಮ್ಮ ಅವನ ಭೀಮವನ ಚಪ್ಪಲ್ ನಮ್ಗೆ ಗತಿ ಅದು. ಇವು ಜಾತಿ ಅಂತಿದ್ವು ನೋಡ್ರಿ. ಸಮಗಾರ ಅಂದ್ರೆ ಏನ್ರಿ? ಸಮವಾದ ಬುದ್ಧಿ ಉಳ್ಳಕಿನ ಸಮಗಾರ್ತಿ ಭೀಮವ್ವ. ಸಮವಾದ ಬುದ್ಧಿ ಇತ್ತಕ್ಕಿಗೆ. ಇವು ಏನಂತಾವಲ್ಲಿ ಇವು ಚಲೋ ಜಾತಿ ಅಂತ. ಇವು ಒಟ್ಟು ಇವು ವಾಂಕ ಬುದ್ಧಿನ ಇವು ಹೆಗ್ಗಣದಂಥ ಬುದ್ಧಿ, ಕೆಟ್ಟ ಬುದ್ಧಿನ. ಅದಕ್ಕೆ ನಾಗಲಿಂಗಜ್ಜನ ಜ್ಞಾನವನ್ನು ನಾ ತಿಳ್ಕೊಬೇಕು, ಅವನ ಉಪದೇಶವನ್ನು ನಾ ತಿಳ್ಕೊಂಡು ನಾನು ಧನ್ಯನಾಗಬೇಕು, ನನ್ನ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋ ಹಂಬಲ ಭೀಮವ್ಗಿತ್ತು. ಅದಕ್ಕೆ ಆಕೆ ಎಷ್ಟೊತ್ತಿನಾಗ ಹೋಗಿದ್ಲು? ಸ್ವರರಾತ್ರಿಯಾಗಾದರೂ ಆಕೆ ಹೋಗಿ ಪ್ರವಚನ ಕೇಳ್ತಿದ್ಲು ನಾಗಲಿಂಗಜ್ಜಂದು. ನಮಗೆ ಟೈಮ್ ಕರೆಕ್ಟ್ ಸಂಜೆ ಮುಂದೆ ರೋಡಿಗೆ ಲೈಟ್ ಅದಾವ ಎಲ್ಲ ಇತ್ತು ಬರ್ಬೇಕಂತೇವ್ರಿ. ನಮ್ಮದು ಇತ್ತಾಗ ಸುಟ್ಟು ಅಂತಿರ್ತತಿ. ಆದ್ರೆ ಮನಿಯಾಗ ಆಗೈತಿ ಹಿಂಗಾಗೈತಿ ಯಾವ ಹೇಳಕತ್ತೇವಿಲ್ಲ ನಾವು. ಇದ ನೋಡಿ ನಮ್ಮ ಅಜ್ಞಾನಕ್ಕೆ ಕಾರಣ, ನಮ್ಮ ದುಃಖಕ್ಕೆ ಕಾರಣ. ಅದನ್ನೇ ಈಗ ಹೇಳ್ತಾರ ಅವ್ರು. ಹೋಗ್ಲಿ ಬರೋದ ಬಿಟ್ಟು ಬಿಡ್ರಿ. ಮನಿಯಾಗ ಕುಂತು ಏನು ಕಟ್ಟಿತ್ರಿ ಕಂಠ? ಆ ಟೈಮ್ದಾಗ ಏನೂ ಇರೋದಿಲ್ಲಮ್ಮ. ಖಾಲಿ ಉಪರಾಟಿ ಕಾಳ ಕಲಿತಿರ್ತೇವ್ರಿ. ಇಲ್ಲಿ ಬಂದು ಕುಂತ್ರೆ 4 ವಾಕ್ಯಗಳರ ನಮ್ಮ ಮನಸ್ಸಿಗೆ ಬೀಳ್ತಾವೆ. ನಮ್ಮ ಮನಸ್ಸಿನ ತಾಪ ಕಡಿಮೆ ಆಗ್ತದೆ. ಇದೇ ಟೈಮ್ದಾಗ ಮನ್ಯಾಗ ಕುಂದ್ರು ನೋಡು ಏನೇನು ಸಾಧನೆ ಮಾಡ್ತಿದ್ದೀರಿ. ಕಟ್ಟಿ ಕುಂದ್ರದ್ರಿ ಹರಟಿ ಹೊಡ್ಕೊಂತ. ವಿಮಾನ ಬಿತ್ತಂತ ಇಲ್ಲೊಂದು ಚಕ್ಕಡಿ ಬಿತ್ತಂತ. ನೋಡಿದನ ಇಷ್ಟು ಮಂದಿ ಇಷ್ಟು ಚಂದ ಬಡದಾಡಿದ್ರಲ್ಲಿ ಇಬ್ರು. ಇನ್ನಟ್ಟು ಬಡಿಬೇಕಾಗಿತ್ತು ಅದು ಬಡದಾಟ. ಅರಕಳಿಕ ನಿಂತು ಮಾರಾಯ ಅದು ಇನ್ನಟ್ಟು ಚಂದ ಹಾಕಿತ್ತು ಅದು ಫೈಟ್. ಪಿಕ್ಚರ್ದಾಗ ನೋಡಿದಂಗೆ ಹಾಕಿತ್ತು ಅನ್ಕೊಂತ ಕುಂತ್ರೆ ಏನಾಗೋದು? ಇದರಿಂದ ಹಾಳ ಸಂಸ್ಕಾರನ ನಮ್ಮ ಮನಸ್ಸಿನೊಳಗೆ ಗಟ್ಟಿ ಹಾಕೋತ ಹೋಗ್ತದೆ. ಅದಕ್ಕೆ ಇಲ್ಲಿ ಅಪ್ಪ ಅವ್ರು ಹೇಳ್ತಾರ ನೋಡ್ರಿ, ವಿಷಯದ ಮೋಹದಲ್ಲಿ ಬಿದ್ದು ಹೊರಳಾಡುವವರಿಗೆ ನಿರ್ವಿಷಯದ ವಿಚಾರ ಬರುವುದಿಲ್ಲ. ಇದನ್ನು ತಿಳ್ಕೊಬೇಕನ್ನೋರು ಬಿಟ್ಕೊಟ್ಟು ಬಂದ ಬಿಡ್ತಾರೆ. ಇದನ್ನು ಕೇಳಿ ತಿಳ್ಕೊಂಡ ತೀರ್ತಾರೆ. ಎಮ್ಮಿ ಗೊಡ್ಡಿನ ಗಾತ ಬಿಟ್ಟು ಮುಂದಕ್ಕೆ ಹೋಗಕ್ಕಾಗೋದಿಲ್ಲ, ಅಧ್ಯಾತ್ಮ ಹೊಂದುತ್ತಾನಂತ. ಇದರ ಅರ್ಥ ಎಮ್ಮಿ ಗೊಡ್ಡಿನ ಗಾತ ಅಂದ್ರೆ ಏನ್ರಿ? ಎಮ್ಮಿ ಗೊಡ್ಡಿನ ಗಾತ ಮನೆಯಾಗ ಎಮ್ಮಿ ಗೊಡ್ಡು ಇರ್ತಾವಲ್ಲ ಅದನ್ನ ಬಡ್ದದ್ ಗಾತ ಅಲ್ರಿ. ಈ ಶರೀರ ಅನ್ನೋದ ಎಮ್ಮಿ ಗೊಡ್ಡ. ಇದ್ರ ಗಾತ ಅಂದ್ರೆ ಏನು? ಇದೇ ಪ್ರಪಂಚದ ವಾಸನ. ಇದನ್ನ ಬಿಟ್ಟು ಬರಕ್ಕೆ ಆಗುವಲ್ದಂತ. ಎಮ್ಮಿ ಗೊಡ್ಡಿನ ಗಾತ ಬಿಟ್ಟು ಮುಂದೆ ಬರಾಕ ಆಗವಲ್ದು. ಇದನ್ನ ನಾವಂತ ತಿಳ್ಕೊಂಡು ಕುಂತೇವಿಲ್ರಿ. ಸಂಸಾರ ಅಂತ ತಿಳ್ಕೊಂಡು ಕೂತೇವಿಲ್ಲ. ಬರ್ಬೇಕಂತೀವ್ರಿ ನಾವೆಲ್ಲ ಅಧ್ಯಾತ್ಮಕ್ಕೆ. ಮನಿಯಾಗ ಬಿಡ್ಡವಲ್ದು. ಅಡ್ಗೆ ಮಾಡೋದೈತಿ, ಬಾಂಡೆ ಬೆಳಗುದೈತಿ, ಒಗ್ಯಾನ ನುಗ್ಗಿದೈತಿ, ಡ್ಯೂಟಿ ಮಾಡೋದೈತಿ ಅನ್ಕೊಂತ ಏನು ಮಾಡ್ತೀವಿ ನಾವು? ಅಲ್ಲೇ ಕಳಿತೀವಿ. ಅದನ್ನೇ ಹೇಳ್ತಾರೆ ಇವ್ರು. ನೋಡು, ಎಮ್ಮಿ ಗೊಡ್ಡಿನ ಗಾತ ಬಿಟ್ಟು ಮುಂದಕ್ಕೆ ಹೋಗಕ್ಕೆ ಆಗುವುದಿಲ್ಲ, ಅಧ್ಯಾತ್ಮ ಹೊಂದುತ್ತಾನಂತ. ನಿರಭಿಮಾನವೇ ಮುಕ್ತಿಗೆ ಕಾರಣ. ಎಲ್ಲ ಅಭಿಮಾನಗಳನ್ನು ಬಿಡಬೇಕ. ನೋಡು, ಅಭಿಮಾನ ಇದ್ದಾಗ ಏನಕ್ಕತಿ ಅಂದ್ರೆ ತಾಪಕತಿ. ಏನನಗ ಅವ್ರು ಹಂಗೆ ಅಂದ್ರಿ ಹಿಂಗೆ ಅಂದ್ರಿ, ಎಲ್ಲ ಅಭಿಮಾನಗಳನ್ನು ಏನು ಮಾಡ್ರಿ ಕಳಿಸ್ರಿ ಅಂತ ಹೇಳ್ತಾರೆ. ನೋಡ್ರಿ, ನಿರಭಿಮಾನವೇ ಮುಕ್ತಿಗೆ ಕಾರಣ. ನಿನಗ ನಿದ್ದೆ ಹತ್ತಿದ್ದು ಆರಾಮಿದ್ದದ್ದು ನಿನಗ ಗೊತ್ತಾಯ್ತು, ಇನ್ನೊಬ್ರು ಹೇಳ್ದಾಗ ಗೊತ್ತಾತೋ? ಈ ಗಾಢವಾದ ನಿದ್ರಿ ಒಳಗೆ ನಮಗೆ ಹೆಂಗೆ ರೀ ರತ್ನಾಕರ? ಆರಾಮ್ ಇರ್ತೈತಿಲ್ಲ? ಈಗ ಹೇಳ್ತೀನಿ ತಗೋ, ಈ ಸದ್ಯ ಪ್ರಾಕ್ಟಿಕಲ್ ಆಗೈತೆ ಅಂತಾರ. ನಾನು ನಿದ್ರಿ ಒಳಗೆ ಎಷ್ಟು ಆರಾಮಿದ್ನಿ ಅಂತಂದ್ರೆ ಪೂರ್ಣ ಆರಾಮಿದ್ನಿ. ಇದನ್ನ ಯಾರನ್ನಾರು ಕೇಳ್ಬೇಕನ? ನಾನು ನಿದ್ದೆಗೆ ಹೆಂಗಿದ್ದೀನಿ ರೀ ಅಂತ ಕೇಳೋದು ಗೌರವಕ್ಕನ. ನಾನು ನಿದ್ದೆಗೆ ಹೆಂಗಿದ್ದೀನಿ ರೀ ಅವ್ರು ಹೇಳ್ತಾರೆ ಆರಾಮ್. ನನ್ನ ನಿದ್ದೆ ಆರಾಮನು ನಿಮ್ಗೆ ಗೊತ್ತ. ಮತ್ತು ನಿಮ್ಮ ನಿದ್ದ್ಯಾಗ ಹೆಂಗಿರ್ತೀರಿ ಹಂಗೆ ನನ್ನ ನಿದ್ದ್ಯಾಗ ನಾ ಹಂಗಾರ ಇರ್ತೀನಿ. ಎಲ್ಲರಿಗೂ ಇನ್ನೊಬ್ರನ್ನೇ ಕೇಳಕ್ಕೆ ಹೋಗ್ತೀನಿ. ಮತ್ತು ಇನ್ನೊಬ್ರನ್ನೇ ಕೇಳ್ಬೇಕು ಅದನ್ನ. ಅದನ್ನೇ ಇಲ್ಲಿ ಹೇಳ್ತಾರ ನೋಡು. ನಿದ್ದೆ ಹೆತ್ತಿದ್ದು ಆರಾಮಿದ್ದದ್ದು ನಿನಗ ಗೊತ್ತಾಯ್ತು, ಇನ್ನೊಬ್ರು ಹೇಳಿದಾಗ ಗೊತ್ತಾತೋ? ಗಂಗಿ ಗೌರಿ ಕತಿ ಹೇಳ್ಕೊಂತ ಕುಂತ್ರ ಅಧ್ಯಾತ್ಮ ಹೆಂಗೆ ಹತ್ಬೇಕು? ಕಾಗಿ ಗುಬ್ಬಿ ಕತಿ ಹೇಳ್ದಂಗೆ ರೀ. ಒಂದಿಷ್ಟು ಮಂದಿ ಅಧ್ಯಾತ್ಮ ಹೆಂಗೆ ಹೇಳ್ತಿರ್ತಾರೆ. ಚಲೋ ಹೇಳ್ರಿ ನೀವು, ಇದನ್ನ ನಿವ್ವಳ ಅಧ್ಯಾತ್ಮ ಹೇಳ್ರಿ. ಏನು ಹೇಳ್ತಾರೆ? ತನಗ ತಿಳಿತೇ ಏನಿಲ್ಲ ಅಂದು ಓದ್ತವ ಅಂತ ಅದವರೆ ನಗಿಸ್ಕೊಂತ ಒಂದು 2 ಕಾಗಿ ಗುಬ್ಬಿ ಕತಿ ಹೇಳ್ಬಿಟ್ರೆ
ಭಾಳ ಚಂದ ಅದ ಕೀರ್ತನಕಾರ ಭಾರಿ ಹೇಳಿದ್ನವ ಇವ. ಮುಂದಿನ ಸಲ ಇವನ್ನ ಕರೆಸ್ರಿ ಮತ್ತೊಂದು ಎರಡು ಕಾಗಿ ಗುಬ್ಬಿ ಕತೆ ಹೇಳಕ್ಕ. ಕೇಳಿದ್ದಕ್ಕೂ ಸುಖ ಆಗಲಿಲ್ಲ, ಹೇಳಿದ್ದಕ್ಕೂ ಸುಖಿ ಆಗಲಿಲ್ಲ. ಹಿಂಗೆ ಜೀವನ ಹೋಗ್ಬಿಡ್ತೈತಿ. ಇವು ನಕ್ ರೊಕ್ಕ ಕೊಟ್ಟು ಎದ್ದು ಇವು ಇದೇ ಜೀವನ ಅಂತ ತಿಳ್ಕೊಂಡೇವು ನಾವು. ಇಷ್ಟು ಇದಾದರೂ ಇಷ್ಟು ವಿಚಾರ ಮಾಡಿದ್ರು ತಿಳಿಯಬಲ್ದು ಅಂತ ಇದೆಲ್ಲ ಹೇಳ್ತಾರಪ್ಪ. ನೋಡ್ರಿ ಮುಂದೆ ಹೇಳ್ತಾರ, ಸುಮ್ಮನ ಸ್ವರೂಪ ಜ್ಞಾನ ಮಾಡಿಕೊಂಡ್ರ ಎಲ್ಲ ಸರಿ ಹೋಗುತ್ತದೆ. ಇದನ್ನೆಲ್ಲ ತಿಳಿಯಾಗಿಂದ ಬಿಡು. ಸುಮ್ಮನ ಸ್ವರೂಪ ಜ್ಞಾನ ಮಾಡ್ಕೊಂಡು ಅಂತಂದ್ರೆ ನೀನಕ್ಕೆ ಪರಮ ಸುಖಿ ಆಗ್ತೀವಿ. ಸುಮ್ಮನ ಸ್ವರೂಪ ಜ್ಞಾನ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತದೆ. ಕನಸಿನ್ಯಾಗ ತಿದ್ದುದು ನಡೆದೇ ಇತ್ತು, ಅದನ್ನು ಬಿಟ್ಟು ಎಚ್ಚರಿಕೆಗೆ ಬಂದು ಎಚ್ಚರಿಕೆಯೊಳಗಿನ ಬಾಳೆನೂ ತಿದ್ದಿದಿ, ಆದರೂ ತಿದ್ದುದು ಬಿಟ್ಟು ನಿದ್ದಿಗೆ ಹೋಗ್ತಾನೆ. ಅಂದ ಮೇಲೆ ಈ ಜಗತ್ತು ತಿದ್ದುವುದು ಸಾಧ್ಯವೇ ಇಲ್ಲ. ಜಗತ್ತು ತಿದ್ದುತ್ತೇವೆ ನೋಡ್ರಿ ಅನ್ನೋದು ಸಾಧ್ಯವೇ ಇಲ್ಲ. ಏನು ಹೇಳ್ತಾರ ಅವರು? ಕನಸಿನ್ಯಾಗ ತಿದ್ದುದು ನಡೆದೇ ಇತ್ತು. ನಮಗೊಂದು ಕನಸು ಬಿತ್ತು, ಕನಸಿನ್ಯಾಗೆಲ್ಲ ಬಾಳೆ ವ್ಯವಹಾರ ಮಾಡ್ತಿದ್ವಿಲ್ಲ, ನೆಟ್ಟಿಗೆ ಮಾಡಕತ್ತಿದ್ವಿಲ್ಲ. ಅಲ್ಲಿ ಕನಸಿನಿಂದ ಎದ್ವಿ, ತಿದ್ದುಕೊಂತ ಕೂತೇವನ ಅಲ್ಲಿ ಬಿಟ್ವಿ. ಕನಸಿನ್ಯಾಗ ತಿದ್ದುದು ನಡೆದೇ ಇತ್ತು, ಅದನ್ನು ಬಿಟ್ಟು ಎಚ್ಚರಿಕೆಗೆ ಬಂದು ತಿದ್ದಿ ಸಾಕಾಗಿ ಎಚ್ಚರಿಕೆಗೆ ಬಂದು ಎಲ್ಲಿ ಅಲ್ಲಿ ಶುದ್ಧ ಮಾಡೇ ಬಂದೇನೆ, ಎದ್ದೆ ಶುದ್ಧ ಮಾಡೇ ಇದ್ದೇನೆ. ಅಲ್ಲಿ ಏನಿಲ್ಲ, ಮದುವೆ ಆಗಿ ಎರಡು ಹಡ್ದಿದ್ದು ಯಾವ ಥರದ ಮಕ್ಕಳದಟ್ಟು ಮದುವೆ ಮಾಡೋದಿತ್ತು, ಯಾವ ಥರ ಆಗ್ಬಿಡ್ತಿ ನೋಡು. 6 ಕಡೆ ಆಗ್ತದೆ. ಇನ್ನು ಮತ್ತೆ ಯಾವಾಗ ಮದುವೆ ಮಾಡ್ಕೊಂಡಿಂದ ಮಾತು ಮದುವೆ ಮುಂದುವರಿತೈತೋ ಏನೋ ಗೊತ್ತಿಲ್ಲ. ಮತ್ತು ಅದು ಯಾವಾಗ ಪೂರ್ಣ ಆಗೋದ್ರಿ? ಮೊನ್ನೆ ಒಂದು 6 ಕಡೆ ಆಗಿತ್ತಿಲ್ಲ ನಿಮ್ಮ ಕನಸು, ಅದು ಮುಂದುವರೆದತಾನೆ ಮತ್ತೆ ಎಪಿಸೋಡ್. ಅದು ಬಿದ್ದರು ಮತ್ತೆ ಒಂದಕ್ಕಿಂತ ಬಿತ್ತಂದ್ರೆ ಏನು ಮಾಡೋರು? ಮತ್ತೆ ಮುಂದುವರಿಬೇಕಲ್ಲ. ಅದೇ ಇಲ್ಲಿ ಹೇಳ್ತಾರ ಅವರು, ಅದನ್ನು ಬಿಟ್ಟು ಎಚ್ಚರಿಕೆಗೆ ಬಂದು ಎಚ್ಚರಿಕೆಯೊಳಗಿನ ಬಾಳೆನೂ ತಿದ್ದಿದೆ ನೋಡಿ. ತಿದ್ದಿ ಸಾಕಾಗಿ ಯವ್ವ ಬಾಂಡೆ ಬೆಳಗಿನಿ, ಇವಾಗ ಏನು ಹೋಗಿದ್ನಿ, ಮತ್ತು ಇನ್ನೊಂದು 2 ಪಾಟಿ ಗಲ್ಲು ಒರೆಸೋದಿತ್ತು, ಸಾಕಾಗಿ ಹೋಯ್ತು ನೋಡು. ನಾಯಿ ನೋಡು ನಡಂತ ಬಿದ್ವಿ. ಅದನ್ನೊಂದು ಯಾವ ಪಾಟಿ ಗಲ್ಲು ಒರೆಸೋದ್ರಿ? ಪಾಟಿ ಗಲ್ಲು ಒರೆಸಿನ ಜಾಡ್ ಹೊಡಿದಿರ್ತತಿ, ಸಗಣಿ ಸಾರಿಸೋದಿರ್ತತಿ. ಮತ್ತು ನಾಯಿ ನೋಡೋಣಂತ ಬಿಡ್ತೇವಿಲ್ಲ. ಎದಕ್ಕೆ ಹೋದ್ವಿ ಬಿಟ್ಟೆ? ನಿದ್ದಿಗೆ ಹೋದ್ವಿ. ಪೂರ್ಣ ಮಾಡೇ ಹೋದೇನೆ. ಮತ್ತು ಅದು ಅದಕ್ಕೆ ನೋಡ್ರಿ, ಎಚ್ಚರಿಕೆಯೊಳಗಿನ ಬಾಳೆಯನ್ನು ತಿದ್ದಿದಿ, ಆದರೂ ತಿದ್ದುದು ಬಿಟ್ಟು ಮತ್ತೆ ಅದಕ್ಕೆ ಹೋದಿ ನಿದ್ದಿಗೆ ಹೋಗ್ತಾನ. ಅಂದಮೇಲೆ ಈ ಜಗತ್ತು ತಿದ್ದುವುದು ಸಾಧ್ಯವೇ ಇಲ್ಲ. ಜಗತ್ತು ತಿದ್ದುತ್ತೇವೆ ಅನ್ನೋದನ್ನು ಸಾಧ್ಯವೇ ಇಲ್ಲ. ಜಗತ್ತು ತಿದ್ದುತ್ತೇವೆ ಅನ್ನೋದು ಸಾಧ್ಯವೇ ಇಲ್ಲ. ನಿಂದ ಬಾಳೆ ತಿದ್ದಕ್ಕಾಗವಲ್ದು, ಇನ್ನು ಜಗತ್ತು ಯಾವಾಗ ತಿದ್ದಾವ? ನಿನ್ನೂ 5 ಸಮ ಇಲ್ಲ, ಉಳ್ಕಿದವರು ಎಲ್ಲಿ ಸಮ ಅದಾವ? ಅವರೂ ಸಮ ಇಲ್ಲ. ನಿನ್ನಂತ ಇನ್ನೊಬ್ಬರದು, ನಿನ್ನಂಗನೇ ನಿನ್ನ ಸಂಸಾರದಂಗೆ ಇಡೀ ಜಗತ್ತಿನ ಸಂಸಾರ. ಇದು ವ್ಯಷ್ಟಿ, ಅದು ಸಮಷ್ಟಿ, ಎಲ್ಲ ಒಂದ. ಇದು ಶುದ್ಧ ಆಗೋದಿಲ್ಲ, ಅದು ಶುದ್ಧ ಆಗೋದಿಲ್ಲ. ಅದಕ್ಕೆ ಶಿವಾನಂದಜರು ವಿಚಾರ ಮಾಡಿದ್ರು, ಸಂಪೂರ್ಣ ಮನದಲ್ಲಿ ತಿಳ್ಕೊಂಬಿಟ್ರು ಇದೇನೈತೆ ಅಂತ ಸುಳ್ಳಿರ್ಪುದು. ಅದಕ್ಕೆ ಹೇಳ್ತಾರ್ರಿ, ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾಂಶಕ ವಿಡಿದ ಎಸಿಗೆ ದೂರವಿಲ್ಲವೋ ಮುಗುತೆ ದೂರವಿಲ್ಲವೋ. ಜನಿಸಿ ತೋರ್ಪ ಜಗವಿದೆಲ್ಲ, ಏನು ಜನಿಸಿ ತೋರ್ತಲ್ಲಿ ಜಗವೆಲ್ಲ ಕನಸಿನಂತೆ ಕೆಡುವುದೆಂದು. ಹೆಂಗೆ ಕೆಡ್ತೈತದ? ಕನಸಿನ ಹೆಂಗೆ ಕೆಟ್ಟೋಕತಿ. ಕನಸು ಹೆಂಗೆ ಕೆಡ್ತತ್ರಿ? ಹ್ಯಾಂಗೆ ಬಂದಿತ್ತು ಹಂಗೆ ಹೋತು. ಹೆಂಗೆ ಬಂದಿತ್ತು ರೀ ಅದು ರತ್ನಾಕರ? ಒಮ್ಮಕ್ಕಲೆ 1 ಲಕ್ಷ ರೂಪಾಯಿ ಬಂದಿದ್ದು ಕನಸಿನ್ಯಾಗ. ನಮ್ಮ ರತ್ನಾಕರ ಹೇಳಕತ್ತಾರ,
ಕನಸು ಬಿದ್ದುಬಿಟ್ಟತ್ತ ಅವ್ರಿಗೆ 1,00,000 ರೂಪಾಯಿ ಐತೈತಿ ಸಿಕ್ಬಿಟ್ಟಾವ ಎಲ್ಲಿ ಕನಸ್ನೇನು ನಾಳಿಲಿಂದ ಹೆಸರು ಬಿಡ್ಸಕ್ಕೆ ಹೋಗುದು ಇದ್ದವ 1,00,000 ಬಂದಾವ ಇನ್ಯಾಕ ಬರೀ ಏಟ್ ಕೊಡ್ತಾವ ಪಡೆಗಳು ಅವು ಎಷ್ಟು ಕೊಡ್ತಾವು 300 ರೂಪಾಯಿ ಕೊಡ್ತಾವು ಮುಗದ ಹೋಗ್ತೀನಿ ಒಂದು ವರ್ಷ ತನಕ ಚಿಂತಿನ ಕಟ್ಟಿ ತನ್ನೊಟ್ಟಿಗೆ ಆಸರ ಆಗಿಬಿಡ್ತೀವಿ ಮತ್ತೆ ಏನು ಮತ್ತೆ ಹೆಸರು ಬಿಡ್ಸಕ್ಕೆ ಹೋಗುದ ಬಂತ ಏನಾದವು 1,00,000 ರೂಪಾಯಿ ಕನಸದು ಇಲ್ಲ ಹಂಗೆ ಕೂಡಿಟ್ಟು ಒಂದು 10 ಕೋಟಿ ರೂಪಾಯಿ ಮಾಡಿ ಒಂದು 10 ಲಕ್ಷ ರೂಪಾಯಿ ಮಾಡಿರ್ತೇವೆ ನಮ್ಮ ಜೀವನದಾಗ ಪ್ರಾಣ ಹೋಗ್ಬಿಡ್ತೈತಿ ಮತ್ತು ಮುಂದಿನ ಜನ್ಮದಾಗ ತೊಗೊಂಡೋಕೆ ಅವನ ಅಲ್ಲೇ ಒಯ್ಬೇಕು ಅವನ ಮತ್ತು ಮುಂದಿನ ಜನ್ಮ ಬರೋಲ್ಲನ್ರಿ ಬಡ್ಡಿ ಚಕ್ರ ಬಡ್ಡಿ ಬೆಳೆದ್ರು ಇಲ್ಲೇ ಫಿಕ್ಸ್ ಇಟ್ಟಿರ್ತೇವನ ಅವನ ತಕ್ಕೊಳ್ದಲ್ರಿ ಅವನ ಹಂಗೆ ಡಬಲ್ ಆಗಿರ್ತದೆ ಅದು ಇಲ್ಲೇ ಮುಗೀತ್ರಿ ಮಣ್ಣು ಪಾಲಾಗಿ ಹೋಗ್ಬಿಡ್ತದೆ ಅದಕ್ಕೆ ಅಂತಾರ ಹಾಡ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲನ ಗುಳ್ಳಿ ಇದೆವಲ್ಲ ಹರಿ ಎಲ್ಲ ಬಿಟ್ಟು ಹೋಗ್ತೀವಿ ಚಲೋ ಆಯ್ತು ಬಿಡಿದೆ ಶಾಸ್ತ್ರ ಅಂತಾರ ಒಂದಿಷ್ಟು ಮಂದಿ ಎಷ್ಟು ಬಡ್ಕೋರಿ ಅಂದ ಮ್ಯಾಲ ಈ ಜಗತ್ತು ತಿದ್ದುವುದು ಸಾಧ್ಯವೇ ಇಲ್ಲ ಜಗತ್ತು ತಿದ್ದುತ್ತೇವಿ ಅನ್ನೋದು ಸಾಧ್ಯವೇ ಇಲ್ಲ ಬಾಳೆನೂ ತಿದ್ದಾಕಾಗಂಗಿಲ್ಲ ಜಗತ್ತನ್ನು ತಿದ್ದಾಕಾಗಂಗಿಲ್ಲ ಸುಮ್ಮನಿದ್ರೆ ಆರಾಮಿರುತ್ತದೆ ಎಂಬುದು ಯಾವ ಮನಸ್ಸಿಗೆ ಗೊತ್ತಿಲ್ಲ ಸುಮ್ಮನೆ ಇದ್ರೆ ಆರಾಮ ಇರ್ತೈತಿವ ಅನ್ನೋದ್ರೆ ಮತ್ತೆ ಕೀಟಿ ವ್ಯವಹಾರ ಮಾಡ್ಕೊಂತ ಕುಂದ್ರು ಅವು ಮಗ ಸುಶಿ ಸರಿ ಇಲ್ರಿ ಆಕೆ ಅತ್ತಿ ಅವ್ವ ಅವ್ರು ಏನಾರೇ ಮಾಡ್ಕೋಲ್ರಕ್ಕ ಅವ್ರು ಉಸಾಬರಿ ಮಾಡಬೇಡ ಅಂತ ಮುದುಕಿಗೆ ಹೇಳ್ತೀನಿ ಆಕೆ ಹೌದಪ್ಪ ನೀ ಹೇಳೋದು ಕರೆನ ಸುಮ್ಮನಿದ್ರೆ ಭಾಳ ಆರಾಮ ಇರ್ತೈತೆ ಅಂತಾಳ ನಾ ಒಂದು 2 ನಿಮಿಷಕ್ಕೆ ಒದರ್ತಿರ್ತಾಳ ಅವ್ರ ಜೋಡಿ ಅವರು ಒದರಾಡ್ತಾರ ಅದರಿಂದ ಮನಸ್ಸಿಗೆ ಏನಾಕತ್ರಿ ಹಾಂ ಬಂದಿಲ್ರಿ ನೋವು ಆಕತಿ ಇದು ತಿಳಿದಿಲ್ಲ ಅಷ್ಟು ಸರ ಅಲ್ಲೇ ಅಲ್ಲಿ ತಿಳಿದಿದ್ರಿ ಎಲ್ಲರಿಗೂ ಎಲ್ಲರೂ ಸಿದ್ಧಾರೂಢರು ಎಲ್ಲರೂ ಶಿವಾನಂದರು ನೋಡ್ರಿ ಸುಮ್ಮನಿದ್ರೆ ಆರಾಮಿರುತ್ತದೆ ಎಂಬುದು ಯಾವ ಮನಸ್ಸಿಗೆ ಗೊತ್ತಿಲ್ಲ ಎಲ್ಲ ಮನಸ್ಸಿಗೆ ಗೊತ್ತಿದೆ ಎಲ್ಲರ ಮನಸ್ಸಿಗೂ ಗೊತ್ತೈತಿ ಸುಮ್ಮನಿದ್ರೆ ಆರಾಮಿರ್ತದಂತ ಎಲ್ಲರಿಗೂ ಗೊತ್ತೈತೆ ಆದ್ರೆ ಸುಮ್ಮನೆ ಇರಾಕ ಆಗೋದು ಎಲ್ಲರೂ ಹೇಳಕ್ಕೆ ಮುಂದದೇವ್ರಿ ಇರಾಕ ಯಾರೂ ಇಲ್ಲ ಈಗ ನೋಡ್ರಿ ಯಾರೇ ಮನ್ಯಾಗ ತೀರ್ಕೊಂಡಾಗ ಹೋಗ್ತಿರ್ತೀವ್ರಿ ಅವ್ರ ಮನೆಗೆ ಸಮಾಧಾನ ಪಡ್ಸಕ್ಕೆ ಹೋಗಿರ್ತೇವೆ ಏನೋ ಎಲ್ಲ ಜೀವನ ಸುಳ್ಳೈತಿ ಇದಕ್ಕೆ ಭಾಳ ಮನಸ್ಸಿಗೆ ಹಚ್ಕೋಬಾರ್ದು ಅಂತ ಹೇಳ್ತೀವಿ ಎಲ್ಲಿ ತೀರ್ಕೊಂಡು ಅವ್ರ ಮನ್ಯಾಗ ಹೋಗಿ ಹೇಳ್ತಿರ್ತೀವಿ ಅದ ನಮ್ಮ ಮನ್ಯಾಗ ಆತಂದ್ರೆ ಆ ಮರುದಿವ್ಸ ಆಗ್ಬೇಕ್ರಿ ಅವ್ರು ಬರ್ತಾರೆ ಅವಾಗ ಹೇಳಕ್ಕ ಏನಂತ ಹಚ್ಕೋಬಾರ್ದು ನಿನ್ನ ಮನಸ್ಸಿಗೆ ಭಾಳ ನಿನಗೂ ಇದನ್ನ ಅಂದಿದ್ಯಪ್ಪ ನನಗೂ ಈಗ ಗೊತ್ತಾಗೈತೆ ಅನುಭವಕ್ಕೆ ಬಂದಾಗ ಗೊತ್ತಾಗತ್ರಿ ಹೇಳುವುದು ಸುಲಭ ಅನುಭವಿಸುವುದು ಕಷ್ಟ ಅದು ಅನುಭವಕ್ಕೆ ತಂದುಕೊಂಡಿವಿ ಅಂದ್ರೆ ಮಾತ್ರ ನಾವು ಪರಮಸುಖಿಗಳು ಆಗ್ತೀವಿ ಸುಮ್ಮನಿದ್ರೆ ಆರಾಮಿರುತ್ತದೆ ಎಂಬುದು ಯಾವ ಮನಸ್ಸಿಗೆ ಗೊತ್ತಿಲ್ಲ ಎಲ್ಲ ಮನಸ್ಸಿಗೂ ಗೊತ್ತಿದೆ ಅಂದಮೇಲೆ ಯಾರು ಯಾರಿಗೆ ಹೇಳಬೇಕು ಆರಾಮಿರ್ಬೇಕು ಅನ್ನೋದು ಯಾರಿಗೆ ಹೇಳಬೇಕು ನೀ ತಿಳ್ಕೊಂಡು ನಿನ್ನೊಳಗೆ ಇದ್ಬಿಡು ನಿನ್ನ ಆನಂದ ನಿನಗೆ ಗೊತ್ತಿದೆ ಸುಮ್ಮನೆ ಹೊಂದು ಅಷ್ಟೇ ನಿನ್ನ ಆನಂದ ನಿನಗೆ ಗೊತ್ತೈತಿ ಸುಮ್ಮನೆ ನೀನೇನು ಮಾಡೋದನ್ನ ನಿನ್ನೊಳಗೆ ಹೊಂದೋದು ಕಲಿ ಅಂತ ಹೇಳ್ತಾರೆ ಸುಮ್ಮನಿದ್ದು ಆರಾಮಿದ್ದು ನೋಡು ಸುಮ್ಮನೆ ಹೊಂದು ಅಷ್ಟೇ ಸುಮ್ಮನಿದ್ದಿ ಆರಾಮಿದ್ದಿ ಹೊರಗೆ ಬಿದ್ದಿ ಹಚ್ಚಿತು ಸಂಕಟ ಸುಮ್ಮನಿದ್ದಿ ಆರಾಮೈತಿ ಹೊರಗೆ ಬಿದ್ದಿ ಹಚ್ಚಿ ಸಂಕಟ ಅಂತ ತಿಳುವಳಿಕೆ ಇಲ್ಲದವನಿಗೆ ಸಂಪತ್ತು ನೋಡ್ರಿ ದುರುಪಯೋಗವೇ ಆಗುತ್ತದೆ ತಿಳುವಳಿಕೆ ಇಲ್ಲದವನ ಕೈಯಾಗ ಸಂಪತ್ತು ಸಿಕ್ತೆ ಅಂದ್ರೆ ದುರುಪಯೋಗನ ಆಗ್ತದೆ ಎಷ್ಟೋ ಮಂದಿ ನೋಡ್ರಿ ನೀವು ಅದರಾಗ ಅಹಂಕಾರಿಗೆ ಸಂಪತ್ತು ಸಿಗಬಾರ್ದು ರೀ ಅಹಂಕಾರಿ ಇರ್ತಾನೆ ನೋಡ್ರಿ ವ್ಯಕ್ತಿ ಅವಾಗ ಏನಾರ ಸಂಪತ್ತು ಸಿಕ್ತಿ ಅವ ಜನ್ಮವನ್ನು ಸತ್ಯಾನಾಶ ಮಾಡ್ಕೊಂಡು ತೀರ್ತಾನೆ ನೋಡ್ತೇವೆ ನಾವು ಇಂದು ಸಮಾಜದೊಳಗೆ ಅಹಂಕಾರಿಗಳು ದುಡ್ಡಿನ ದರ್ಪದೊಳಗೆ ಪ್ರಾಣನ ಕಳ್ಕೊಂತಾವ್ರಿ ಬಡದಾಡಿ ಏನೇನೋ ಆಗ್ತಾವ ಜೈಲ್ನ್ಯಾಗ ಹೋಗಿ ಬೀಳ್ತಾವ ಅನರ್ಥ ಬಿದ್ದಾರಿಲ್ಲ ಹಿಂಗಾವ ಅಹಂಕಾರಿಗಳಿಗೆ ಅಧಿಕಾರ ಸಿಕ್ತಂದ್ರೆ ಅಹಂಕಾರಿಗಳಿಗೆ ಸಂಪತ್ತು ಪ್ರಾಪ್ತಿ ಆತಂದ್ರೆ ಅವ್ರ ಅನರ್ಥಕ್ಕೆ ಕಾರಣ ಆಗ್ತದೆ ನೋಡ್ರಿ ದುರುಪಯೋಗವೇ
ಆಗುತ್ತದೆ. ನೋಡ್ರಿ, ತಿಳುವಳಿಕೆ ಇಲ್ಲದವನಿಗೆ ಸಂಪತ್ತು ದುರುಪಯೋಗವೇ ಆಗುತ್ತದೆ. ತಿಳುವಳಿಕೆ ಇಲ್ಲದವನ ಕೈಯಾಗಿ ಸಿಕ್ಕರೆ ಒಬ್ಬ ಅತ್ತಿ ಮನೆಗೆ ಎಳೆಯ ಹೋಗಿದ್ದಂತೆ. ಆಕೆ ಅತ್ತಿ ಮಣಿ ಕೊಟ್ಲಂತ, ಆಕೆ ಮಣಿನೇ ನೋಡಿದ್ದಿಲ್ಲಂತ. ಅವ ಹಾಕೊಂಡು ಕುಂಡ್ರ ಅಳಿಯ ಅನ್ಲಂತ, ಅವ್ನ ಬಗಲಾಗಿ ಇಟ್ಕೊಂಡು ಕುಂತ. ಅದನ್ನ ಎಲ್ಲಿ ಇಟ್ಕೊಂಡು ಕುಂದಿರ್ಬೇಕು ಅನ್ನೋದಾಗ ಗೊತ್ತಿರಲಿಲ್ಲ ಅಂದ್ರೆ ಹೂವು ಕೊಟ್ಟು ತಲೆಯಾಗಿ ಇಟ್ಕೊಂತ ಹೂವು ಕೊಟ್ರೆ ಅದನ್ನ ಎಲ್ಲೇರಿ ಇಟ್ಕೊಂಡ್ರ ಹೂವು ಎಲ್ಲಿ ಇಟ್ಕೋಬೇಕಂತ ಗೊತ್ತಿರ್ಬೇಕು, ಮಣಿ ಎಲ್ಲಿ ಇಟ್ಕೋಬೇಕಂತ ಗೊತ್ತಿರ್ಬೇಕು. ಚಪ್ಪಲ್ ಕೊಡಿಸಿರ್ ಕಾಲ ಹಾಕೊಳ್ಬಿಟ್ಟು ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡ್ಕೊಂತ ಹೊಂಟ್ರೆ ಹಂಗೆ ನಮ್ಮ ಅಂತ್ಯಕ್ಕೆ ಸಂಪತ್ತು ಬಂದೈತಿ ಅಂದ್ರೆ ಅದನ್ನ ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಗುರುತಿರ್ಬೇಕಲ್ರಿ. ಒಂದು ವಸ್ತು ಹೆಂಗೆ ಬಳಕೆ ಮಾಡ್ಕೋಬೇಕಂತ ಗುರುತಿತ್ತಂದ್ರೆ ಅದ್ರ ಉಪಯೋಗ ನಮಗಾಕತಿ. ಒಂದು ಕಡ್ಡಿ ಪೆಟ್ಟಿಗೆ ಇರ್ತದ್ರಿ, ನಮ್ಮ ಕೈಯಾಗ ಕಡ್ಡಿ ಪೆಟ್ಟಿಗೆ ಕೊಟ್ರೆ ಅದನ್ನ ಹೆಂಗೆ ಬಳಕೆ ಮಾಡ್ಕೋಬೇಕಂತ ಗೊತ್ತಿರ್ತೈತಿ, ನಾವು ಬಳಕೆ ಮಾಡ್ಕೊತೀವಿ. ಸಣ್ಣ ಹುಡುಗರ ಕೈಯಾಗ ಕಡ್ಡಿ ಪೆಟ್ಟಿಗೆ ಕೊಡ್ರಿ, ಬೆಂಕಿ ಹಚ್ತಾರ ಎಲ್ಲಿ ಬೇಕಾದಲ್ಲಿ, ಕಾಮಗಾರಿ ಹಚ್ಕೊಂತಾವ. ಹೌದಿಲ್ರಿ? ಸಣ್ಣ ಹುಡುಗರ ಮುಂದೆ ಅಪಾಯಕಾರಿ ವಸ್ತುಗಳನ್ನ ಇಡಬೇಡ್ರಿ ಅಂತ ಯಾಕಂತಾರೆ? ತಿಳುವಳಿಕೆ ಐತಿ ಅಂತ ಹಂಗಂತಾರೋ, ತಿಳುವಳಿಕೆ ಇಲ್ಲ ಅಂತ ಹಂಗಂತಾರ್ರಿ. ಮಗನ ಒಂದು ಹೊರಿ ಕಟ್ಟಿಗೆ ಕಡ್ಕೊಂಬಾರಪ್ಪ ಅಂತ ಕೊಡ್ಲಿಕ್ಕೆ ಕೊಟ್ಟು ಕಳಿಸ್ತಾಳೆ ತಾಯಿ ಮಗನ ಕೈಯಾಗ. ತಿಳುವಳಿಕೆ ಐತಿ ಅಂತ ಕೊಡ್ಲಿಕ್ಕೆ ಕೊಟ್ಟು ಕಳಿಸ್ತಾಳ. ಸಣ್ಣ ಹುಡುಗನ ಕೈಯಾಗ ಕೊಡ್ಲಿಕ್ಕೆ ಕೊಟ್ಟು ಕುಂದಿರ್ಸಿರ ಕೈಗೆ ಕಾಲಿಗೆ ಹಾಕೋತದ. ಹಂಗೆ ಯಾವುದೇ ಒಂದು ವಸ್ತು ನಮಗೆ ಬಂತಂದ್ರೆ ಅದನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋ ತಿಳುವಳಿಕೆ ಇರ್ಬೇಕಲ್ಲ. ಅದಕ್ಕಿಲ್ಲಿ ಅಪ್ಪ ಅವ್ರು ಹೇಳ್ತಾರ ನೋಡ್ರಿ, ತಿಳುವಳಿಕೆ ಇಲ್ಲದವನಿಗೆ ಸಂಪತ್ತು ದುರುಪಯೋಗವೇ ಆಗುತ್ತದೆ. ದುಡ್ಡು ಎದಕ್ಕೆ ದುಡ್ಡು ಬಂದ್ರೆ ಏನು ಮಾಡ್ಬೇಕು ಅನ್ನೋ ತಿಳುವಳಿಕೆ ಮಾಡ್ಕೋಬೇಕಲ್ಲ. ನೋಡ್ರಿ, ನಮಗೆ ಸಿರಿ ಸಂಪತ್ತು ಎದಕ್ಕೆ ಬಂದೈತಿ ಅಂದ್ರೆ ಭಗವಂತ ಎದಕ್ಕೆ ಕೊಟ್ಟಾನ ಅಂತಂದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡು, ಆಮ್ಯಾಗ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೋ, ನೀ ವಿಕಾಸ ಆಗು, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೋ ಅಂತ ಅದು ಅನುಕೂಲಕ್ಕೆ ಬಂದಿರ್ತದ್ರಿ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಜನ್ಮ ವ್ಯರ್ಥ ಆಗ್ತದ. ಮುಂದೆ ಹೇಳ್ತಾರೆ ನೋಡ್ರಿ, ಸಿದ್ಧಿಗಳಿಂದ ಅಹಂಕಾರ ಬೆಳೆದು ಆತ್ಮಜ್ಞಾನ ದೂರವಾಗುತ್ತದೆ. ನೋಡ್ರಿ, ಜ್ಞಾನ ಇದ್ದು ಸಿದ್ಧಿ ಬಂತಂದ್ರೆ ಏನಾಗೋದಿಲ್ಲ. ಒಂದಿಷ್ಟು ಮಂದಿ ಹೆಂಗಿರ್ತಾರಂದ್ರೆ ಅಲ್ಪ ಜ್ಞಾನ ಇರ್ತದ್ರಿ, ಅವ್ರೊಂದಿಷ್ಟು ಜಡಸಿದ್ಧಿಗಳನ್ನು ಪಡ್ಕೊತಾರ್ರಿ. ಏನು ಜಡಸಿದ್ಧಿಗಳನ್ನು ಪಡ್ಕೊಳ್ಳೋದು ಏನು ದೊಡ್ಡದಿಲ್ಲ, ಒಂದಿಷ್ಟು ಮಂತ್ರಗಳನ್ನು ಪಠನೆ ಮಾಡ್ತಾರೆ, ಒಂದಿಷ್ಟು ಏನೋ ಸಿದ್ಧಿ ಪಡಿತಾರೆ, ಅದರಿಂದ ಮಾಡಬಾರದ್ದೆಲ್ಲ ಮಾಡ್ತಾರೆ. ಅವ್ರಿಗೆ ಸರಿಯಾದ ಜ್ಞಾನನೇ ಇರೋದಿಲ್ಲ. ಏನು ಮಾಡಿದ್ರೆ ಏನಾಗತ್ತೆ ಅನ್ನೋ ತಿಳುವಳಿಕೆ ಇಲ್ದಕ್ಕ ಅಲ್ಪ ವಿದ್ಯೆ ಮಹಾಗರ್ವ ಅಂತ ಗರ್ವಿ ಅಂತಾರಲ್ಲ, ಹಂಗ ಅದು ಅನರ್ಥ ಮಾಡ್ತದೆ. ನೋಡ್ರಿ, ಸಿದ್ಧಿಗಳಿಂದ ಅಹಂಕಾರ ಬೆಳೆದು ಆತ್ಮಜ್ಞಾನದಿಂದ ದೂರವಾಗುತ್ತದೆ. ಆತ್ಮಜ್ಞಾನ ನಮ್ಮಿಂದ ದೂರ ಆಗ್ತದೆ. ಸಿದ್ಧಿಗಳು ನಿರರ್ಥಕವಾಗಿವೆ. ಎಲ್ಲ ರೀತಿಯಿಂದಲೂ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವುದೇ ಸ್ವಧರ್ಮವು. ಒಂದಿಷ್ಟು ಸಿದ್ಧಿಗಳನ್ನು ಮಾಡ್ತಿರ್ತಾರ್ರಿ, ಯಾರದರ ಮನಸ್ಸಿನಾಗಿಂದ ಹೇಳಿದ ಕೂಡ ಅದು ಹೇಳೋದು ಒಂದು ಸಿದ್ಧಿ ರೀ. ನಾ ಯೂಟ್ಯೂಬ್ದಾಗ ಹೋಗ್ಬೇಕು ಹೆಣ್ಮಗಳು ನೋಡಿದೆ. ಆಕೆ ಏನಂತಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ತಾಳ್ರಿ, ಹುಟ್ಟಿದ್ದು ಎಲ್ಲ ಹೇಳ್ತಾಳೆ. ಅದು ಒಂದು ವಿದ್ಯೆ ಅಂತ್ರಿ. ಆ ವಿದ್ಯೆ ಕಲ್ತು ಬಿಟ್ರೆ ನಮ್ಗೆಲ್ಲ ಗೊತ್ತಾಗತ್ತಂತ. ನಮ್ಮ ಜೋಡಿ ಮಾತಾಡ್ತಿರ್ತೇವಲ್ಲ ಅವಾಗ ನಮ್ಮ ಮೈಂಡ್ನಾಗ ಏನಂತ ಎಲ್ಲ ಗೊತ್ತಾಗ್ಬಿಡ್ತದಂತವ್ರಿ. ಅದು ಒಂದು ಶಕ್ತಿ ರೀ, ಅದೊಂದು ಜಡ ವಿದ್ಯೆ ರೀ. ಅದು ಆತ್ಮಜ್ಞಾನ ವಿದ್ಯೆ ಅಲ್ಲ. ಅಪ್ಪ ಅವ್ರು ಹೇಳ್ಯಾರ, ತೇರಿನ ಕಳಸ ತಳಗ ಮಾಡಿ ಗಾಲಿ ಮ್ಯಾಕ್ ಮಾಡಿ ತೇರು ಎಳಿಸ್ತಾರ. ಅನೇಕ ಸಿದ್ಧಾಟಿಗಳನ್ನು ವ್ಯಕ್ತಪಡಿಸ್ತಾರ. ಈಗ ನಮ್ದು ಇದು ಐತೆ ಇಲ್ಲಿ ಮಲಪ್ರಭಾ ನದಿ, ನಮ್ಮ ಕಾಲುವೆ ಐತೆ ಇಲ್ಲಿ ಹರಿದು ಹೋಗತ್ತಲ್ಲಿ, ಇದು ಕೂಡಲ ಸಂಗಮ ಸೇರ್ತದ್ರಿ. ಮುಂದೆ ಹರಿದು ಹೋಗಿ ಕೂಡಲ ಸಂಗಮದ ನೀರ ಈಚೆ ಕಡೆ ನವಿಲು ತೀರ್ಥಕ್ಕೆ ಏರಿಸಿಬಿಡ್ತಾರೆ ನೋಡು. ಹೂವ ಹಿಂಗೆ ಹೋಗು ನೀರು ಹಿಂಗೆ ಒಳಸಕತ್ತಾನಲ್ಲ, ಎಂಥ ನೀರು ಬೇಡಿವ ಅಂದ್ರೆ ನೀರು ಹಿಂಗೆ ಹೋಗ್ಸಿದ್ರು. ತಳಗ್ ಎರಡಕ್ಕೆ ಮಾಡಿರ್ತೀವಲ್ಲ, ಅದು ಒಳಗೆ ಹೊಂಟಿತಂದ್ರೆ ಅಂತ ಸಿದ್ಧಿ ಮಾಡಿದ್ರಿ. ಏನು ಮಾಡೋದು? ಬಂದ್ ಮಾಡಿಬಿಟ್ರಿ, ಏನು ಮಾಡೋದು? ಇವೆಲ್ಲ ಸುಳ್ಳ ಇವು. ಒಬ್ಬವ ಸಿದ್ಧಿ ಮಾಡಿದ್ನಂತ ರಾಮತೀರ್ಥ ಹೇಳ್ತಾರೆ. 7 ವರ್ಷ ಜಡ ತಪಸ್ ಮಾಡಿದ್ನಂತ. ಏನಪ್ಪ ಅಂದ್ರೆ ಅವ್ಗೆ ಏನು ಸಿದ್ಧಿ ಬಂದಿತ್ತಂದ್ರೆ ಯಾರಿಗೆ ತಥಾಸ್ತು ಅಂತ ಅವ್ರು ಶ್ರೀಮಂತರ ಹಾಕಾರಂತ. ಅದಕ್ಕೆ ರಾಮತೀರ್ಥರಿಗೆ ಕೇಳಿದ್ರಂತ, ಆತಪ್ಪ ನೀ ಇನ್ನೊಬ್ಬರನ್ನ ಶ್ರೀಮಂತ ಮಾಡ್ತೀವೋ, ನಿನಗೂ ಏನಾರೇ ಶ್ರೀಮಂತ ಮಾಡ್ಕೊಳಕ್ಕೆ ಬರ್ತೈತಿ? ನನಗೆ ಬರೋದಿಲ್ಲ ರೀ, ನಾ ಯಾರು ಬೇಕಾದವ್ರನ್ನ ಮಾಡ್ಬೋದು, ನನಗಾಗೋದಿಲ್ಲ. ಬೇಕಾದವ್ರನ್ನ ಶ್ರೀಮಂತಿಕೆ ಮಾಡ್ಬೋದು, ಶ್ರೀಮಂತನ ಮಾಡ್ಬೋದು.
ಇದಕ್ಕೆ ಏನು ಮಾಡಿ ಸಾಧನ ಅಂತ ಕೇಳಿದ್ರೆ ಏನಿಲ್ರಿ 7 ವರ್ಷ ಸಗಣಿ ತಿಂದಿನಿ ಅನ್ನಂತ. ಮತ್ತು ಅವರು ಶ್ರೀಮಂತರಾರು ನಿನಗೆ ಮಾತ್ರ ಸಗಣಿನ ಗತಿ ಆತಲ್ಲ ಅಂತ. ಜಡಸಿದ್ಧಿಗಳಂದ್ರೆ ಹಿಂಗೆ ರೀ, ಜ್ಞಾನ ಇರ್ಬೇಕು. ಅದಕ್ಕೆ ಹೇಳಿ ಕಡ್ಡಿ ಬಿಡಿಗೆ ಕೈಯಾಗ ಕೊಟ್ರೆ ಅದನ್ನ ಹೆಂಗೆ ಬಳಕೆ ಮಾಡ್ಕೊಂಡು ಗೊತ್ತಿರ್ಬೇಕು. ಅದಕ್ಕೆ ಅಜ್ಞಾನಿಗೆ ಸಿದ್ಧಿಗಳು ಬರಬಾರದು, ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಸಿದ್ಧಿಗಳಿಂದ ಅಹಂಕಾರ ಬೆಳೆದು ಆತ್ಮಜ್ಞಾನ ದೂರ ಆಗುತ್ತದೆ. ಸಿದ್ಧಿಗಳು ನಿರರ್ಥಕವಾಗಿವೆ. ಎಲ್ಲ ರೀತಿಯಿಂದಲೂ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವುದೇ ಸ್ವಧರ್ಮವಾಗಿದೆ. ಎಲ್ಲ ರೀತಿಯಿಂದಲೂ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವ ಅಭ್ಯಾಸವನ್ನ ನಾವು ಮಾಡಬೇಕು. ಆತ್ಮ ಆನಂದ ರೂಪದನ, ನಾನು ಆನಂದ ರೂಪದಿನಿ, ಈ ತಿಳುವಳಿಕೆ ಮಾಡ್ಕೊರಪ್ಪ, ಎಲ್ಲ ದುಃಖಗಳಿಂದ ನೀನು ಬಿಡುಗಡೆ ಹೊಂದಕ ಸಾಧ್ಯ ಆಗ್ತದ ಅಂತ ಹೇಳ್ತಾರ. ಇಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಕಲ ಸಾಧು ಸಂತ ರಾಜ್ ಕೋ ಜಯ.